ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ಇಷ್ಟಪಡುವ ವೆಜ್ ಕಮ್ ಎಗ್ ಫ್ರೈಡ್ ರೈಸ್ ಮಾಡೋಣ. ಮೊಟ್ಟೆ ತಿನ್ನೋರು ಫ್ರೈಡ್ ರೈಸ್ಗೆ ಮೊಟ್ಟೆ ಬೆರೆಸ್ಕೊಬೋದು, ಇಲ್ಲದೇ ಇದ್ದರೆ ಮೊಟ್ಟೆನ ಸ್ಕಿಪ್ ಮಾಡಿ. ಇವತ್ತಿನ ರೆಸಿಪಿನಲ್ಲಿ ರೆಗ್ಯುಲರ್ ಈರುಳ್ಳಿಗಿಂತ ಈ ಸ್ಪ್ರಿಂಗ್ ಆನಿಯನ್ಸ್ನೇ ಪ್ರಮುಖವಾಗಿ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ಎಷ್ಟು ಆರೋಗ್ಯ ಸತ್ವಗಳಿದೆ ಅನ್ನೋದನ್ನ ವಿಡಿಯೋ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ತಪ್ಪದೇ ಕೊನೆವರೆಗೂ ವಿಡಿಯೋ ನೋಡಿ. ಮೊದಲನೇದಾಗಿ ವೆಜಿಟೇಬಲ್ ಬೇಸ್ ತಯಾರಿ ಮಾಡ್ಕೊಳ್ಳೋಣ. ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ಳಿ. ಇದ್ರ ಜೊತೆನೇ ಕ್ಯಾಪ್ಸಿಕಮು, ಸ್ಪ್ರಿಂಗ್ ಆನಿಯನ್ಸ್ ಮತ್ತು ಕ್ಯಾರೆಟ್ನು ಸಣ್ಣದಾಗಿ ಹೆಚ್ಚಿದ್ದೀವಿ. ನಿಮಗೆ ಬೇಕಾದರೆ ಇದ್ರ ಜೊತೆ ಕ್ಯಾಬೇಜು ಸೇರಿಸ್ಕೊಬೋದು, ಬೀನ್ಸು ಸೇರಿಸ್ಕೊಬೋದು. ಸ್ನೇಹಿತರೆ, ಇದು ಹೋಮ್ ಮೇಡ್ ಚಿಲ್ಲಿ ಗಾರ್ಲಿಕ್ ಸಾಸ್. ಇದನ್ನು ಹೇಗೆ ಮಾಡೋದು ಅಂತ ಮೊದಲು ತಿಳ್ಕೊಳ್ಳೋಣ. ನಮ್ಮ ಚಾನಲ್ನ ನೀವು ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ರೆ ಇವಾಗಲೇ ನಿಮ್ಗೆ ಗೊತ್ತಿರಬೇಕಲ್ವಾ, ನಾವು ಯಾವಾಗಲೂ ನಮ್ಮ ಟೆರೆಸ್ನಲ್ಲಿ ಬೆಳೆದಿರೋ ಸೊಪ್ಪು ಮತ್ತು ತರಕಾರಿಗೆ ಮೊದಲು ಆದ್ಯತೆ ಕೊಡ್ತೀವಿ. ಸಾಸು ಆಲ್ರೆಡಿ ಸ್ಟಾಕ್ ಇದೆ, ಆದರೆ ಇವತ್ತು ನಿಮಗೂ ಕೂಡ ಹೇಗೆ ಮಾಡೋದು ಇದು ಮನೇಲೆ ಅಂತ ತೋರ್ಸೋಕ್ಕೋಸ್ಕರ ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ಈ ಚಿಲ್ಲಿ ಗಾರ್ಲಿಕ್ ಸಾಸ್ ಮಾಡ್ತೀವಿ. ಬನ್ನಿ ಇವಾಗ ಟೆರೆಸಿಂದ ನಾವು ಈ ಮೆಣಸಿನ್ಕಾಯಿ ಕಿತ್ಕೊಳ್ಳೋಣ. ನೋಡಿ, ಇದು ಗಾಂಧಾರಿ ಮೆಣಸು, ಸಣ್ಣ ಮೆಣಸಿನ್ಕಾಯಿ ಇರುತ್ತಲ್ಲ ಅದು. ಚಿಲ್ಲಿ ಗಾರ್ಲಿಕ್ ಸಾಸ್ಗೆ ಈ ಥರ ಖಾರವಾಗಿರೋ ಮೆಣಸಿನ್ಕಾಯಿ ತೊಗೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ಮೆಣಸಿನ್ಕಾಯಿ ಗಿಡ ಒಂದು 2 ವರ್ಷ ಆಗಿದೆ ನಾವು ಹಾಕಿ. ಇವಾಗಲೇ ನಮಗೊಂದು 7-8 ಬೆಳೆ ಕೊಟ್ಟಿದೆ. ಹಣ್ಣಾಗಿರೋ ಮೆಣಸಿನ್ಕಾಯಿ ಇವಾಗ ಸ್ವಲ್ಪನೇ ಸಿಕ್ಕಿರೋದು, ಪರವಾಗಿಲ್ಲ. ಇದ್ರ ಜೊತೆ ನಾವು ಸ್ವಲ್ಪ ಅಂಗಡಿನ ತಂದಿರೋ ಮೆಣಸಿನ್ಕಾಯಿ ಕೂಡ ಮಿಕ್ಸ್ ಮಾಡೋಣ. ಮಾರ್ಕೆಟ್ನಲ್ಲಿ ಕೂಡ ಈ ಥರ ಸಣ್ಣ ಮೆಣಸಿನ್ಕಾಯಿ ಸಿಗುತ್ತೆ, ಅದು ಒಣಗಿರೋದು. ನೀವು ಕೇಳ್ಬೋದು, ಗಾಂಧಾರಿ ಮೆಣಸು ಅಂದರೆ ಕೊಡ್ತಾರೆ. ಅದು ಸ್ವಲ್ಪ ಒಣಗಿರುತ್ತಲ್ಲ, ಅದು ಉಪಯೋಗಿಸೋಕ್ಕೆ ಮುಂಚೆ ನೀವು ಬಿಸಿನೀರಿನಲ್ಲಿ ಒಂದು 1 ಅವರ್ ಈ ಥರ ನೆನೆಸ್ಕೊಂಡು ಉಪಯೋಗಿಸ್ಕೊಬೇಕು. ಫ್ರೆಶ್ಶಾಗಿ ನೀವೇ ಬೆಳೆದಿರೋ ಗಿಡದಲ್ಲಿದ್ದರೆ ಹೀಗೆ ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಳೋಣ. ಅದನ್ನು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಬೇಕು. ಈ ಥರ ಸಾಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದಾದ್ರೂ ಮಂಚೂರಿಯನ್ ಐಟಮ್ಗೆ ಉಪಯೋಗಿಸ್ಕೊಬೋದು, ವೆಜ್ ಆರ್ ನಾನ್ ವೆಜ್. ಇವಾಗ ಚಿಕನ್ ಮಂಚೂರಿ, ಇಲ್ಲ ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿ. ತರ್ತರಿಯಾಗಿ ಇವಾಗ ರುಬ್ಬಾಗಿದೆ ನೋಡಿ, ಇದೊಂದೇ ರುಬ್ಬ ಐಟಮ್. ಒಗ್ಗರಣೆಗೆ ಆಲಿವ್ ಆಯಿಲ್ನೇ ಉಪಯೋಗಿಸ್ಕೊಳ್ಳಿ, ಯಾಕಂದರೆ ಆಲಿವ್ ಆಯಿಲ್ ಉಪಯೋಗಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹಾಗೂ ತುಂಬ ದಿನವೂ ಸ್ಟೋರ್ ಮಾಡ್ಬೋದು. ಪ್ಯಾನು ಬಿಸಿಯಾಗಿದ್ದ ನಂತರ ಆಲಿವ್ ಆಯಿಲ್ನ ಹಾಕ್ಕೊಬೇಕು. ಇದ್ರ ಜೊತೆ ಒಂದೇ ಒಂದು ಬೇ ಲೀಫ್ ಹಾಕ್ಕೊಳ್ಳಿ, ಅಂದರೆ ಪಲಾವ್ ಎಲೆ. ಇದು ಸುಮ್ಮನೆ ಫ್ಲೇವರ್ಗೋಸ್ಕರ ಅಷ್ಟೇನೇ. ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ಆ ಎಲೆನ ತೆಗೆದಾಕಬೇಕು. ಚಿಲ್ಲಿ ಗಾರ್ಲಿಕ್ ಸಾಸ್ಗೆ ಗಾರ್ಲಿಕ್ಕು ಮತ್ತು ಚಿಲ್ಲಿನೇ ಮೇನ್ ಇಂಗ್ರೀಡಿಯೆಂಟು. ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಈಗ ಎಣ್ಣೆ ಒಳಗಡೆ ಸೇರಿಸಿ. ಪೇಸ್ಟ್ನ ಉಪಯೋಗಿಸ್ಕೊಬಾರ್ದು. ಸಾಸ್ಗೆ ಯಾವತ್ತಿದ್ರೂ ಈ ಥರ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಬೆಳ್ಳುಳ್ಳಿನ. ಇದ್ರ ಜೊತೆ ಇವಾಗ ನಾವು ರುಬ್ಬಿರೋ ಅಂಥ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಅದರ ಜೊತೆ 1/4 ಸ್ಪೂನಷ್ಟು ಸಕ್ಕರೆ ಹಾಕೋದ್ರಿಂದ ಖಾರ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ನಂತರ ನೋಡಿ, 1 ಚಮಚ ಅಷ್ಟು ವಿನಿಗರ್ ಹಾಕ್ಕೊಬೇಕು. ಇದ್ರ ಜೊತೆ 1/2 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ, ಗಾರ್ಲಿಕ್ ಎಲ್ಲನೂ ಮೀಡಿಯಮ್ ಟು ಲೋ ಹೀಟ್ನಲ್ಲೇ ಫ್ರೈ ಮಾಡಿ 2ರಿಂದ 3 ನಿಮಿಷ ಆದಮೇಲೆ ತಣ್ಣಗಾಗಿದ್ದ ತಕ್ಷಣ ಒಂದು ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊಬೋದು. ತಣ್ಣಗಾಗಿದ್ದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಯಾಕಂದರೆ ನಾವು ಸೋಯಾ ಸಾಸ್ ಎಲ್ಲ ಹಾಕಿರ್ತೀವಲ್ಲ, ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿರುತ್ತೆ. ನೋಡಿ, ಇದು ಸಾಸ್ ಇವಾಗ ರೆಡಿ ಇದೆ, ಚಿಲ್ಲಿ ಗಾರ್ಲಿಕ್ ಸಾಸ್. ಫ್ರೈಡ್ ರೈಸ್ ಬೇಕಾಗಿರೋಂಥ ಎಲ್ಲ ತಯಾರಿಯಾಗಿದೆ. ಇವಾಗ ವೆಜಿಟೇಬಲ್ ಬೇಸ್ ತಯಾರಿ ಮಾಡೋಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳಿ. ಒಂದು 2ರಿಂದ 3 ಚಮಚ, ಸ್ವಲ್ಪ ಜಾಸ್ತಿನೇ, ಯಾಕಂದರೆ ನೀವು ಎಷ್ಟು ತರಕಾರಿ ತೊಗೊಂಡಿರ್ತೀರ ಅದ್ರ ಮೇಲೆ ಹಾಕ್ಕೊಬೇಕು ಎಣ್ಣೆ ಕಾಯ್ದ ನಂತರ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದ ನಂತರ ತರಕಾರಿಗಳು ಹಾಕ್ಕೊಬೇಕು. ಗಟ್ಟಿಯಾಗಿರೋ ತರಕಾರಿನ ಮೊದಲೇ ಸೇರಿಸ್ಕೊಳ್ಳಿ. ಇವತ್ತು ನಾವು ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಸ್ಪ್ರಿಂಗ್ ಆನಿಯನ್ಸ್ ತೊಗೊಳ್ತಾ ಇದ್ದೀವಲ್ಲ, ಕ್ಯಾರೆಟ್ ಸ್ವಲ್ಪ ಗಟ್ಟಿ ಇದೆಯಲ್ಲ, ಅದಕ್ಕೆ ಅದನ್ನು ಮೊದಲನ್ನ ಹಾಕ್ಕೊಂಡು ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡಿ. ಇವತ್ತು ನಾವು ಉಪಯೋಗಿಸ್ತಾ ಇರೋ 3 ತರಕಾರಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಕ್ಯಾರೆಟ್ ಉಪಯೋಗಿಸೋದ್ರಿಂದ ಕಣ್ಣಿನ ಆರೋಗ್ಯ ವೃದ್ಧಿಯಾಗುತ್ತೆ. ಈ ತರಕಾರಿ ಸೇವನೆಗಳಿಂದ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೊಬೋದು ಹಾಗೂ ಕೂದಲಿನ ಆರೋಗ್ಯನ ಕೂಡ ಕಾಪಾಡ್ಕೊಬೋದು. ಕ್ಯಾರೆಟ್ ಫ್ರೈ ಆಗಿದ ನಂತರ ಈಗ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳೋಣ. ಕ್ಯಾಪ್ಸಿಕಮ್ ಕೂಡ ತುಂಬ ಲೈಟಾಗಿ ಫ್ರೈ ಮಾಡಬೇಕು. ಸ್ನೇಹಿತರೆ ನೋಡಿ, ನಾವು ಈ ಥರ ತರಕಾರಿ ಬೇಸ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗಾದರೂ ಸಾಯಂಕಾಲ ಸ್ನ್ಯಾಕ್ಸ್ಗೂ ಈಸಿಯಾಗಿರುತ್ತೆ ನಮಗೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋಕ್ಕೆ. ಮಕ್ಕಳು ಸ್ಕೂಲಿಂದ ಬಂದಾಗ ರೆಡಿಯಾಗಿ ಮಾಡಿಕೊಡ್ಬೋದು. ಕೊನೆಯದಾಗಿ ಇವಾಗ ಸ್ಪ್ರಿಂಗ್ ಆನಿಯನ್ಸ್ ಆ್ಯಡ್ ಮಾಡೋಣ. ನೋಡಿ, ನಾನು ಹೇಳ್ದಂಗೆ ಸ್ಪ್ರಿಂಗ್ ಆನಿಯನ್ಸ್ನಲ್ಲಿ ನಾರಿನಂಶ ಕೂಡ ಜಾಸ್ತಿ ಇದೆ. ಇದರ ಸೇವನೆಯಿಂದ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ.
ಸ್ಪ್ರಿಂಗ್ ಆನಿಯನ್ಸ್ನಲ್ಲಿ ವಿಟಮಿನ್ ಕೆ ಹಾಗೂ ಕ್ಯಾಲ್ಶಿಯಂ ಕೂಡ ಹೇರಳವಾಗಿದೆ. ರೆಗ್ಯುಲರಾಗಿ ಇದನ್ನು ಸೇವನೆ ಮಾಡ್ತಾಯಿದ್ರೆ ಮೂಳೆಗಳು ಗಟ್ಟಿಯಾಗುತ್ತೆ. ಸ್ಪ್ರಿಂಗ್ ಆನಿಯನ್ಸ್ ಹಾಕಿದ ನಂತರ ಒಂದು 30 ಸೆಕೆಂಡ್ಸ್ ಟು 1 ಮಿನಿಟ್, ಅದಕ್ಕಿಂತ ಜಾಸ್ತಿ ನಾವು ಬೇಯಿಸಬಾರ್ದು. ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡಿ. ಅದೇ ಹೀಟ್ನಲ್ಲೇ ಸ್ವಲ್ಪ ಅದು ಬೇಯ್ಕೊಳ್ಳುತ್ತೆ. ಸ್ಪ್ರಿಂಗ್ ಆನಿಯನ್ಸ್ ಯಾವಾಗೂ ಕ್ರಂಚಿಯಾಗಿರಬೇಕು ಫ್ರೈಡ್ ರೈಸ್ನಲ್ಲಿ. ತಣ್ಣಗಾಗಿದ ನಂತರ ತರಕಾರಿನ ಒಂದು ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಮೊಟ್ಟೆ ಸೇವನೆ ಮಾಡೋರು ಮೊದಲನೇದಾಗಿ ಈ ಥರ ಸ್ಕ್ರ್ಯಾಂಬಲ್ಡ್ ಎಗ್ಸ್ ಮಾಡ್ಕೊಳ್ಳೋಣ. ಮೊಟ್ಟೆ ತಿಂದೇ ಇದ್ದರೆ ಈ ಸ್ಟೆಪ್ನ ಸ್ಕಿಪ್ ಮಾಡಿ. ಸ್ಕ್ರ್ಯಾಂಬಲ್ಡ್ ಎಗ್ಸ್ ಮಾಡೋಕ್ಕೆ ಪ್ಯಾನ್ಗೆ 1-2 ಚಮಚ ಎಣ್ಣೆ ಹಾಕಿ, ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಹಾಕಿ ಲೈಟಾಗಿ ಈ ಥರ ತಿರುಗಿಸಿ, ರುಚಿಗೆ ತಕ್ಕನಷ್ಟು ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಹಾಗೂ ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೂ ನೋಡಿ, ಸ್ಕ್ರ್ಯಾಂಬಲ್ಡ್ ಎಗ್ಸ್ ಮಾಡಬೇಕಾದ್ರೆ ನಾವು ತುಂಬಾ ಫ್ರೈ ಮಾಡಬಾರ್ದು. ಮೊಟ್ಟೆ ಸ್ವಲ್ಪ ಸಾಗಿಯಾಗಿ ಇರಬೇಕು. ನಾವು ತುಂಬ ಫ್ರೈ ಮಾಡಿದ್ರೆ ಆಮೇಲೆ ನಾರು ಥರ ಆಗೋಗ್ಬಿಡುತ್ತೆ. ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸ್ಕ್ರ್ಯಾಂಬಲ್ಡ್ ಎಗ್ಸು. ಇಷ್ಟು ತೆಳುವಾಗಿದ್ದರೆ ಸಾಕು. ಇವಾಗ ಎತ್ತಿಟ್ಕೊಳ್ಳೋಣ ಒಂದು ಸಪ್ರೇಟ್ ಪ್ಲೇಟ್ಗೆ. ಫ್ರೈಡ್ ರೈಸ್ ಬೇಕಾಗಿರೋ ಅಂಥ ಇವಾಗ ಸ್ಕ್ರ್ಯಾಂಬಲ್ಡ್ ಎಗ್ಸ್ ರೆಡಿ ಇದೆ, ಹಾಗೂ ವೆಜಿಟೇಬಲ್ ಬೇಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಬನ್ನಿ, ಇವಾಗ ಒಗ್ಗರಣೆ ಹಾಕಿ ಎಲ್ಲ ರೈಸ್ ಮಿಕ್ಸ್ ಮಾಡೋಣ. ಪ್ಯಾನ್ಗೆ ಮತ್ತೆ ಒಂದು 2 ಚಮಚ ಅಷ್ಟು ಎಣ್ಣೆ ಹಾಕಿ, ಮತ್ತು ಇವಾಗ ನಾವು ಚಿಲ್ಲಿ ಗಾರ್ಲಿಕ್ ಸಾಸ್ ಮಾಡ್ಕೊಂಡಿದ್ದೀವಲ್ಲ, ಅದು ನಿಮಗೆ ರುಚಿಗೆ ತಕ್ಕನಷ್ಟು ಎಷ್ಟು ಖಾರ ಬೇಕು, ನೀವು ತುಂಬ ಖಾರ ತಿಂತೀರಾ ಎಲ್ಲ ಕಮ್ಮಿ ನೋಡಿಕೊಂಡು ಸ್ವಲ್ಪ ಸೇರಿಸ್ಕೊಳ್ಳಿ. ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಇದ್ರ ಜೊತೆನೇ ನಾವು ಆವಾಗಲೇ ಎಲ್ಲವನ್ನು ಫ್ರೈ ಮಾಡಿದ್ದೀವಲ್ಲ ವೆಜಿಟೇಬಲ್ಸು, ತರಕಾರಿ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಬೋದು. ಒಂದು ಸಲ ಚಿಲ್ಲಿ ಗಾರ್ಲಿಕ್ ಸಾಸು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗಂಗೆ ಎಲ್ಲನೂ ಸ್ವಲ್ಪ ಸ್ಪೂನಲ್ಲಿ ತಿರುಗಿಸಿ, ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಹಾಗೂ ಚಿಲ್ಲಿ ಸಾಸ್ನ ಸೇರಿಸ್ಕೊಳ್ಳಿ. ಹಿಂದಿನ ದಿನ ರಾತ್ರಿಯೇ ನೋಡಿ ಈ ಥರ ನೀವು ವೆಜಿಟೇಬಲ್ ಮಿಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಷ್ಟು ಈಸಿಯಾಗಿರುತ್ತೆ ತಯಾರಿ ಮಾಡೋಕ್ಕೆ. ಹಾಗೂ ಸ್ನೇಹಿತರೆ ಗಮನಿಸಿ, ಈ ಥರ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಯಾವಾಗಲೂ ಸಣ್ಣ ಅಕ್ಕಿನೇ ಉಪಯೋಗಿಸ್ಕೊಬೇಕು. ಫ್ರೈಡ್ ರೈಸ್ನ ಬಾಸುಮತಿ ರೈಸ್ನಲ್ಲಿ ಮಾಡಿದ್ರೆ ಅಷ್ಟು ರುಚಿ ಬರೋಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಈ ಫ್ರೈಡ್ ರೈಸ್ ಮಾಡ್ಬೋದಲ್ವ. ನಾವು ಮೊದಲೇ ಈ ಚಿಲ್ಲಿ ಗಾರ್ಲಿಕ್ ಸಾಸು ತಯಾರಿ ಮಾಡಿಟ್ಕೊಂಡು ಈ ಥರ ವೆಜಿಟೇಬಲ್ ಬೇಸ್ ಕೂಡ ತಯಾರಿ ಮಾಡಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಲಂಚ್ ಬಾಕ್ಸ್ಗೂ ಮಾಡ್ಕೊಬೋದು, ಬ್ರೇಕ್ಫಾಸ್ಟ್ ಮಾಡ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಈ ರುಚಿಕರವಾದ ಫ್ರೈಡ್ ರೈಸ್ನ ತಯಾರಿ ಮಾಡ್ಕೊಬೋದು. ನೀವು ಕೂಡ ಮಾಡ್ಕೊಳ್ಳಿ. ಈ ಫ್ರೈಡ್ ರೈಸ್ನ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.